ಕಮಲಾಕ್ಷ್ ಬಂಗೇರ, ಅಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ KPT, ಇವರಿಗೂ ಶುಭ ಕೋರ್ತಾ ಇದ್ದೇವೆ. ಶುಭ ಸ್ವಾಗತ. ಹಾಗೂ ಇನ್ನೋರ್ವ ಅತಿಥಿಯಾಗಿ ಶ್ರೀ ಪ್ರಶಾಂತ್ ಪೈ, ಮೋಕ್ತೇಶ್ವರರು, ಶ್ರೀ ವೆಂಕಟರಮಣ ದೇವಸ್ಥಾನ ಕೊಂಚಾಡಿ ಮತ್ತು ಶ್ರೀ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಇವರಿಗೂ ಸಹ ಶುಭ ಸ್ವಾಗತ. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಸಂತೋಷ್ ಶೆಟ್ಟಿ, ಅಧ್ಯಕ್ಷರು ಕರಾವಳಿ ಭಜನಾ ಸಂಸ್ಕಾರ ವೇದಿಕೆ ಕೇಂದ್ರ ಸಮಿತಿ ಮಂಗಳೂರು, ಇವರಿಗೂ ಸಹ ಶುಭ ಸ್ವಾಗತ. ಹಾಗೂ ಬಹಳ ಪ್ರೀತಿಯಿಂದ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದಿರುವಂತಹ ಶ್ರೀ ತುಕಾರಾಮ್ ಬಂಗೇರ, ದೈವಪ್ರಾತ್ರಿ ಬಂಟ್ವಾಳ, ಇವರಿಗೂ ಸಹ ಶುಭ ಸ್ವಾಗತ. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ಉಮೇಶ್ ಶೆಟ್ಟಿ, ವಕೀಲರು ಮತ್ತು ನೋಟರಿ ಪಬ್ಲಿಕ್, ಶೆಡ್ಡೆ, ಹೊಸಲಕ್ಕಿ, ಇವರಿಗೂ ಸಹ ಶುಭ ಸ್ವಾಗತ. ಹಾಗೂ ಇನ್ನೊಬ್ಬರು ಅಕ್ಕವರು ಬಂದಿದ್ದಾರೆ, ಶ್ರೀಮತಿ ಶಶಿಕಲಾ ಪದ್ಮನಾಭ್, ದಕ್ಷಿಣ ಕನ್ನಡ ಜಿಲ್ಲಾ ಸೆಕ್ರೆಟರಿ, ಇವರಿಗೂ ಸಹ ಶುಭ ಸ್ವಾಗತ. ಹಾಗೂ ಮಂಗಳೂರು ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕರಾದಂತಹ ಬ್ರಹ್ಮಕುಮಾರಿ ವಿಶ್ವೇಶ್ವರಪ್ಪನವರಿಗೂ ಸಹ ಶುಭ ಸ್ವಾಗತ. ಈಗ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡುವುದು ಜ್ಯೋತಿಯನ್ನು ಬೆಳಗಿಸಿದ್ದೇವೆ. ಪರಂ ಜ್ಯೋತಿ ತಂದೆಯನ್ನು ನೆನಪು ಮಾಡ್ತಾ ಈ ಜ್ಯೋತಿಯನ್ನು ಬೆಳಗಿಸಲು ಅತಿಥಿಗಳಿಗೆ ಕೋರುತ್ತಿದ್ದೇನೆ. In the world of today, we have knowledge regarding every subject except spirituality, which has not been given that much importance. When we look at the world, there is a lot of tension, there is a lot of sorrow, there is a lot of peacelessness, there is a lot of fear. People don't know how to handle the situations that come to them. Every day we are facing challenges in our life. We are going through a lot of crisis, and at this time of chaos, which we call as Kali Yuga, the need of the time is to have a deep connection and relation with God. Thank you, Sister Ambika Behan, for giving a beautiful introduction of our organization. ಈಗ ಮುಂದಿನ ಕಾರ್ಯಕ್ರಮ ಅತಿಥಿಗಳ ಭಾಷಣ. ಶ್ರೀ ಮನೋಹರ್, ಅಧ್ಯಕ್ಷರು ಶ್ರೀ ಜಯರಾಮ ಭಜನಾ ಮಂದಿರ ಇಯಾಡಿ, ತಾವು ತಮ್ಮ ಶುಭ ನುಡಿಗಳನ್ನು ತಿಳಿಸಬೇಕಾಗಿ ಎರಡು ಮಾತು. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾರ. ಅಣ್ಣವರು
ಬಹಳ ಚುಟುಕಾಗಿ ಎಲ್ಲರಿಗೂ ಶುಭವನ್ನು ನುಡಿದ್ದಾರೆ. ಈಗ ಇನ್ನೋರ್ವ ಅತಿಥಿಗಳಾಗಿರುವ ಶ್ರೀ ಪ್ರಶಾಂತ್ ಪೈ ಮುಕ್ತೇಶ್ವರರು ಶ್ರೀ ವೆಂಕಟರಮಣ ದೇವಸ್ಥಾನ ಕೊಂಚಾಡಿ ಮತ್ತು ಶ್ರೀ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಇವರು ತಮ್ಮ ಶುಭ ನುಡಿಗಳನ್ನು ನುಡಿಸಬೇಕು. ಶ್ರೀ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಡಿ ವೇದಿಕೆಯಲ್ಲಿರುವ ಶ್ರೀ ಮನೋಹರ್ ಅವರೇ, ಕಮಲಾಕ್ಷ ಬಂಗೇರವರೇ, ಸಂತೋಷ್ ಶೆಟ್ಟಿ ಅವರೇ, ತುಕಾರಾಮ್ ಬಂಗೇರವರೇ, ಉಮೇಶ್ ಶೆಟ್ಟಿ ಅವರೇ, ಶಶಿಕಲಾ ಪದ್ಮನಾಭ ಅವರೇ, ಅದೇ ರೀತಿ ಮಾತಾಜಿಯವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಶಿವಭಕ್ತರೇ, ಇವತ್ತು ಮಹಾಶಿವರಾತ್ರಿ, ಬಹಳ ಪುಣ್ಯ ದಿನ. ಇವತ್ತು ಶಿವಭಕ್ತಿ, ಶಿವಭಜನೆ, ಶಿವ ಜಾಗರಣೆ, ಉಪವಾಸ ಮಾಡುವಂಥ ಒಂದು ಒಳ್ಳೆಯ ಸಂದರ್ಭ ಇವತ್ತು. ಅಂಥ ಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮೆಲ್ಲ ಅತಿಥಿಗಳನ್ನು ಇಲ್ಲಿ ಕರೆದು ಒಂದು ನಿಮ್ಮ ಜೊತೆಗೆ ಭಾಗವಹಿಸುವ ಒಂದು ಅವಕಾಶವನ್ನು ತಾವೆಲ್ಲರೂ ಮಾಡಿಕೊಟ್ಟಿದ್ದೀರಿ. ನಾನು ಹಲವು ವರ್ಷಗಳಿಂದ ಈ ಸಂಸ್ಥೆಯ ಒಟ್ಟಿಗೆ ಒಡನಾಟದಲ್ಲಿದ್ದೇನೆ. ನಿಮ್ಮ ಕಾರ್ಯವೈಖರಿ, ನಿಮ್ಮ ಸೇವಾ ಮನೋಭಾವ, ನಿಮ್ಮ ಸಮಾಜದಲ್ಲಿ ಒಂದು ಶಾಂತಿ, ಸಾಮರಸ್ಯ, ಸುವ್ಯವಸ್ಥೆ, ತಮ್ಮ ಎಲ್ಲ ಕಾರ್ಯಕರ್ತರು ಬಹಳಷ್ಟು ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಈಗಾಗಲೇ ಅವರು ಹೇಳಿದಂತೆ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಪರಿಸರ ಹಾಳಾಗಿದೆ, ಜನಗಳ ಸ್ವಾರ್ಥ ಜಾಸ್ತಿಯಾಗಿದೆ. ಸಮಾಜದಲ್ಲಿ ನಾವು ಬಹಳಷ್ಟು ಬೇರೆ ಬೇರೆ ಧರ್ಮಬಾಹಿರ ಚಟುವಟಿಕೆಗಳನ್ನು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ತಾವೆಲ್ಲರೂ ಇಷ್ಟೊಳ್ಳೆ ಒಂದು ಸಂಘಟನೆಯ ಮುಖಾಂತರ ಈಗಾಗಲೇ ಇಡೀ ದೇಶ ವಿದೇಶಗಳಲ್ಲಿ 10,000ಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿ ಅಲ್ಲಿ ಜನರಿಗೆ ಒಂದು ಒಳ್ಳೆಯ ಧಾರ್ಮಿಕ ಪ್ರವೃತ್ತಿ, ಒಳ್ಳೆಯ ಜನರಿಗೆ ಒಂದು ಆಧ್ಯಾತ್ಮದ ಕಡೆಗೆ ತಾವೆಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇದೀಗ ನೀಡ್ ಆಫ್ ದಿ ಆರ್ ಅಂತ ಹೇಳ್ತಾರೆ. ಈಗ ಮನುಷ್ಯನಲ್ಲಿ ಗೆಲ್ಲಬೇಕಿದ್ರೆ ಪ್ರೀತಿಯಿಂದ ಮಾತ್ರ ಗೆಲ್ಬೋದಂತೆ, ಭಕ್ತಿಯಿಂದ ಗೆಲ್ಬೋದು, ಶಾಂತಿಯಿಂದ ಗೆಲ್ಬೋದು. ಕೇವಲ ಬೈ ಫೋರ್ಸ್ ಆಗಿ ಫಿಸಿಕಲಿ ಏನು ಮಾಡಿ ನಾವು ಗೆಲ್ಲಿಕ್ಕಾಗೋದಿಲ್ಲ. ಒಬ್ಬನ ಮನಸ್ಸನ್ನು ನಾವು ಪರಿವರ್ತನೆ ಮಾಡಬೇಕು. ಅದೇ ರೀತಿ ಒಬ್ಬರಲ್ಲಿ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಶೀಲಂ ಶೌರ್ಯಂ ಅನಾಲಸ್ಯಂ ಪಾಂಡಿತ್ಯಂ ಅಚೋರ ಹರಣೀಯಾನಿ ಪಂಚಾಯಿತಾನಿ ಅಕ್ಷಯೋನಿಧಿ ಅಂತ ಒಂದು ಸುಭಾಷಿತ ಇದೆ. ಮನುಷ್ಯನಲ್ಲಿ 5 ಗುಣಗಳಿದೆ ಅಂತ. ಅದು ಕಳ್ಳರಿಂದ ಕದೀಲಿಕ್ಕಾಗೋದಿಲ್ಲ. ಯಾವುದೊಂದು ಕೇಳಿದ್ರೆ ಒಂದು ಶೀಲ, ಶೀಲ ಅಂದರೆ ಗುಣಗಳು. ಒಳ್ಳೆ ಗುಣ ಇದ್ದರೆ ಯಾರನ್ನು ಕದೀಲಿಕ್ಕಾಗೋದಿಲ್ಲ. ಇನ್ನೊಂದು ಶೌರ್ಯ, ನಮ್ಮಲ್ಲಿ ಧೈರ್ಯ ಬೇಕು, ಸಾಹಸ ಪ್ರವೃತ್ತಿ ಬೇಕು. ಯಾವುದೇ ಸಂದರ್ಭದಲ್ಲಿ ಹೆದರಬಾರ್ದು, ಧೈರ್ಯದಲ್ಲಿ ಮುನ್ನಡೆಬೇಕು. ಧೈರ್ಯಂ ಸರ್ವೋತ್ತರ ಸಾಧನಂ ಅಂತ ಹೇಳ್ತೇವೆ. ಶೀಲಂ ಶೌರ್ಯಂ ಅನಾಲಸ್ಯಂ, ಯಾವಾಗಲೂ ಆಲಸ್ಯ ಪ್ರವೃತ್ತಿ ಇರಬಾರ್ದು, ಸೋಮಾರಿತನ ಇರಬಾರ್ದು. ನಾವು ಯಾವಾಗಲೂ ಚುರುಕಾಗಿರಬೇಕು. ಯಾವ ಸಂದರ್ಭದಲ್ಲೂ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ನಾವು ಗಣಪತಿಯ ವಾಹನ ಇಲಿಯನ್ನು ನೋಡ್ತೇವೆ. ಆ ಇಲಿ ಚಿಕ್ಕದಾದರೂ ಕೂಡ ಬಹಳ ಚುರುಕು ಪ್ರಾಣಿ. ಅದು ನಮಗೆ ಕೈಗೆ ಸಿಗುವುದಿಲ್ಲ. ಮನೆಯಲ್ಲಿ ಒಂದು ಇಲಿ ಇದ್ರೆ ನಮಗೆ ಇಲಿನಿಗೆ ಹಿಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಚುರುಕು ಉಂಟು. ಹಾಗೂ ನಾವು ಮನುಷ್ಯರು ಕೂಡ ಸಮಾಜದಲ್ಲಿ ಬರಬೇಕಿದ್ರೆ ಆಲಸ್ಯವನ್ನು ಬಿಟ್ಟು ಬಹಳ ಒಂದು ಚುರುಕಾಗಿ ಓಡಾಡಬೇಕು. ಶೀಲಂ ಶೌರ್ಯಂ ಅನಾಲಸ್ಯಂ ಪಾಂಡಿತ್ಯಂ, ಸ್ವಲ್ಪ ಪಾಂಡಿತ್ಯ, ಸ್ವಲ್ಪ ಜ್ಞಾನ. ಧರ್ಮ ಅಂದ್ರೇನು, ಸಂಸ್ಕಾರ ಅಂದ್ರೇನು, ಶಿಸ್ತು ಅಂದ್ರೇನು, ಅನುಶಾಸನ ಅಂದ್ರೇನು, ಸಮಾಜದಲ್ಲಿ ಹೇಗೆ ಬದುಕಬೇಕು, ಯಾವ ಧರ್ಮದಲ್ಲಿ ಏನೆಲ್ಲ ಹೇಳಿಕೊಟ್ಟಿದ್ದಾರೆ, ಇದೆಲ್ಲ ಸ್ವಲ್ಪ ಒಂದು ಜ್ಞಾನ ಪಾಂಡಿತ್ಯವನ್ನು ನಾವು ಬೆಳೆಸಬೇಕಂತ. ಕೊನೆಯಲ್ಲಿ ಮಿತ್ರ ಸಂಗ್ರಹ ಅಂದರೆ ಫ್ರೆಂಡ್ಶಿಪ್. ದ ಫ್ರೆಂಡ್ಶಿಪ್ ಆಫ್ ದೋಸ್ ವಿ ಸರ್ವ್ ಇಸ್ ದಿ ಫೌಂಡೇಶನ್ ಆಫ್ ಅವರ್ ಸಕ್ಸಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಬೇರೆ ಬೇರೆ ಜಾತಿ, ಮತ, ಪಂಥ, ಪಂಗಡಗಳಿಂದ ಬಂದಿದ್ದೇವೆ. ಆದರೆ ನಾವು ಇಲ್ಲಿ ಎಲ್ಲರೊಟ್ಟಿಗೆ ಒಂದು ಆತ್ಮೀಯವಾಗಿ, ಒಡನಾಡಿಯಾಗಿ, ನಮ್ಮ ಸಹೋದರ ಭಾವನೆಯಿಂದ, ಅಕ್ಕ ತಂಗಿ, ಮಾತಾ ಭಗಿನಿಯರ ಭಾವದಿಂದ ನಾವು ಇವತ್ತು ಸಮಾಜದಲ್ಲಿ ಬೆರಿಬೇಕಾಗ್ತದೆ. ಇದು ರಿಯಲಿ ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ತೇವೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಿ. ಇವತ್ತು ಶಿವರಾತ್ರಿ ಸಂದರ್ಭದಲ್ಲಿ ಕೂಡ ಎಲ್ಲರಿಗೆ ಈ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೂಡ ತಾವು ನೀಡಿದ್ದೀರಿ. ಶಿವಭಕ್ತಿಯ ಮುಖಾಂತರ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರೆ ಇಲ್ಲ ಅಂತ ಮೇಡಮ್ ಅವರು ಹೇಳಿದರು. ಇವತ್ತು ಒಳ್ಳೆಯ ದಿನ, ಆ ಶಿವನ ಒಂದು ನೆನಪಿಸುವಂಥ ದಿನ. ಇವತ್ತು ಇಡೀ ದೇಶದಲ್ಲಿ ಜಾಗರಣೆಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹರಿನಾಮ ಸಂಕೀರ್ತನೆಯನ್ನು ಬೆಳಿಗ್ಗೆವರೆಗೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ಶಿವಲಿಂಗಕ್ಕೆ ಪೂಜೆಗಳು, ಅಭಿಷೇಕಗಳು ಎಲ್ಲ ಶಿವ ಮಂದಿರದಲ್ಲಿ ಇವತ್ತು ನಡೀತದೆ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮನ್ನಿಲ್ಲಿ ಆಹ್ವಾನಿಸಿ 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಾ, ನಿಮಗೆಲ್ಲರಿಗೂ ಇನ್ನೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಅವಕಾಶಕ್ಕೋಸ್ಕರ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.
ಶ್ರೀ ಪ್ರಶಾಂತ್ ಪೈ ಅವರು ತಮ್ಮ ಸುಂದರವಾದ ಮಾತುಗಳಲ್ಲಿ ತಮ್ಮ ಅನುಭವ ಅಮೃತವನ್ನು ನಮಗೆ ದಾರಿ ಎರೆದಿದ್ದಾರೆ. ಇವರಿಗೆ ವಂದನೆಗಳು. ಈಗ ನಮ್ಮ ಇನ್ನೊಬ್ಬರು ಅತಿಥಿ ಶ್ರೀ ಹರಿಪ್ರಸಾದ್ ಕದ್ರಿ ಬ್ಲಾಕಿನ ವಾರ್ಡ್ ಅಧ್ಯಕ್ಷರು ಈಗ ತಾನೇ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಅಕ್ಕಂದಿರು ತಿಲಕ ಪನ್ನೀರಿಂದ ಸ್ವಾಗತ ಮಾಡಲಿಕ್ಕೆ ಕೇಳ್ಕೊಳ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಶ್ರೀ ಸಂತೋಷ್ ಶೆಟ್ಟಿ, ಅಧ್ಯಕ್ಷರು ಕರಾವಳಿ ಭಜನಾ ಸಂಸ್ಕಾರ ವೇದಿಕೆ ಕೇಂದ್ರ ಸಮಿತಿ ಮಂಗಳೂರು. ಇವರು ತಮ್ಮ ಒಂದು 2 ಶುಭ ನುಡಿಗಳನ್ನು ನುಡಿಸಬೇಕಾಗಿ ಕೇಳಿಕೊಳ್ತೀನಿ. ಹರಿ. ಎಲ್ಲರೂ ಒಂದು ನಿಮಿಷ ನಾವು ಓಂಕಾರದ ಮುಖಾಂತರ 3 ಬಾರಿ ಓಂಕಾರ ಹೇಳಿ ಅಂತ. ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರಿಗೆ ವಂದಿಸಿಕೊಂಡು ಅಕ್ಕಂದರಿಗೆ ನಮಸ್ಕರಿಸುತ್ತಾ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಇವತ್ತು ಒಂದು ನಮಗೆ ಮಹಾಶಿವರಾತ್ರಿಯ ಒಳ್ಳೆಯ ದಿವಸ. ಈ ಶುಭ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ನಾವು ಭಜನೆನ ಅಲ್ಲ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಮಾಡುವುದೇ ಈ ಶಿವರಾತ್ರಿ ದಿನದಂದು ನಮಗೆ ಪುಣ್ಯದ ಕೆಲಸ ಆಗಿದೆ. ನಮ್ಮದೊಂದು ಭಜನಾ ಮಂದಿರ ಉಂಟು. ಬಹುಶಃ ಸಾಧಾರಣ ಒಂದು 61 ವರ್ಷದಿಂದ ಭಜನೆ ಮಾಡಿಕೊಂಡು ನಾವು ಭಜನಾ ಮಂದಿರಗಳನ್ನು ಮುನ್ನಡೆಸ್ತಾ ಇದ್ದೇವೆ. ನಾವೀಗ ಭಜನಾ ಸಂಸ್ಕಾರ ವೇದಿಕೆ ಮಂಗಳೂರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಬಹುಶಃ ನಮ್ಮದು ಉಡುಪಿ, ಬೈಂದೂರು, ಕುಂದಾಪುರ, ಕಾರ್ಕಳ, ಮೂಡುಬಿದಿರೆ ಹೀಗೆ ಇದನ್ನೆಲ್ಲ ಮಂಗಳೂರು ಸೇರಿಸಿಕೊಂಡು ಕೇಂದ್ರ ಸಮಿತಿ ಅಂತ ಮಂಗಳೂರಲ್ಲಿ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಉದ್ದೇಶ ಇಷ್ಟೇ. ನಮ್ಮ ಪ್ರತಿನಿತ್ಯ ಮುಂಚೆ ಕೂಡು ಕುಟುಂಬ ಇದ್ದ ಮನೆಗಳಿದ್ದವು. ಅಲ್ಲಿ ಸಾಯಂಕಾಲ 6:30ರಿಂದ ಒಂದು 7:30 ತನಕ ಎಲ್ಲ ಪ್ರತಿ ಮನೆಯಲ್ಲಿ ಭಜನೆಗಳು ನಡೀತಾ ಇತ್ತು. ತಮ್ಮ ಮಕ್ಕಳನ್ನು ಸೇರಿಸಿಕೊಂಡ ಆಮೇಲೆ ಎಲ್ಲ ಹಿರಿಯರು ಸೇರಿಕೊಂಡು ಮಕ್ಕಳಿಗೆ ಜೋರು ಮಾಡಿಕೊಂಡು ಭಜನೆಯನ್ನು ಮಾಡಿಕೊಂಡು ಇದ್ರು. ಬಹುಶಃ ಕ್ರಮೇಣ ಕಾಲಕ್ಕೆ ತಕ್ಕ ಕೋಲ ಅಂತ ಹೇಳ್ತೇವೆ ನಾವು. ಹಾಗೆ ಕ್ರಮೇಣ ಟಿವಿಗಳು ಮಾಧ್ಯಮಗಳು ಬಂದು ಮಾಧ್ಯಮಗಳು ಬಂದ ನಂತರ ಭಜನೆಗಳೆಲ್ಲ ಬದಿಗೆ ಸರಿದು ಒಂದು ಪಾಶ್ಚಾತ್ಯವಾಗಿ ಈಗ ಅದನ್ನು ಬೇರೆ ರೀತಿಯಲ್ಲಿ ನಾವು ಅಳವಡಿಸಿಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಯಾಕೆಂತ ಹೇಳಿದರೆ ಮುಂದೆ ಜೀವನ ಪರಿಹಾರಗೋಸ್ಕರ ನಮ್ಮ ಎಲ್ಲ ಕೂಡು ಕುಟುಂಬಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಜೀವನವನ್ನು ಸಾಗಿಸಲಿಕ್ಕೆ ಬೇರೆ ಬೇರೆ ಕೆಲಸಗಳಿಗೆ ಹೋಗಿ ಎಲ್ಲ ಒಳ್ಳೆಯ ವಿದ್ಯೆಯನ್ನು ಪಡೆದುಕೊಂಡು ಭಜನೆಯನ್ನು ನಿಲ್ಲಿಸಲಿಕ್ಕೆ ಏನಾಗುತ್ತಿಲ್ಲ. ನಮ್ಮದು ಉದ್ದೇಶ ಇಷ್ಟೇ, ಈ ಪ್ರತಿ ಮನೆಯಲ್ಲಿ ಭಜನೆ ಆಗಬೇಕು. ಧರ್ಮವನ್ನು ಈಗ ನಮ್ಮ ಈಶ್ವರ್ಯ ವಿಶ್ವವಿದ್ಯಾನಿಲಯ ಹೇಗೆ ಒಂದು ಧರ್ಮವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ, ಹಾಗೆ ಇದು ಭಜನಾ ಸಂಸ್ಕಾರ ವೇದಿಕೆ ಕೂಡ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳಿ ಇಲ್ಲಿ ನಮಗೆ ನಿಮ್ಮ ಎಲ್ಲ ಎಷ್ಟು ಸಾಧಾರಣ ನಮಗೆ ಮಂಗಳೂರು ಸಮಿತಿಯಲ್ಲಿ 1800 ಭಜನಾ ಮಂಡಳಿಗಳಿವೆ. ಈ 1100 ಏರಿಯಾದಲ್ಲಿ ನಾವು ಅದಕ್ಕೆ ಪೂರಕ ಹೇಗೆ ಅದನ್ನು ಅಧ್ಯಕ್ಷರು ಯಾರು, ಅದರ ಕಾರ್ಯದರ್ಶಿಗಳು ಯಾರು ಅಂತ ಅದನ್ನು ಸೇರಿಸಿಕೊಂಡು ಎಲ್ಲ
ನಮ್ಮ ಮಂಗಳೂರು ಎಷ್ಟು 1800 ಮಂಡಳಿಗಳಿಗೆ, ಭಜನಾ ಮಂದಿರಗಳಿರ್ಬೋದು, ಭಜನಾ ಮಂಡಳಿಗಳಿರ್ಬೋದು, ಅಥವಾ ದೇವಸ್ಥಾನಗಳಲ್ಲಿ ಇರ್ಬೋದು, ನಮ್ಮ ಭಜನಾ ಯಾವುದು ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಸತ್ಯನಾರಾಯಣ ಕಟ್ಟೆ ಅಂತ ಉಂಟು, ಅಲ್ಲಿ ಕೂಡ ಭಜನೆಯನ್ನು ಆಗ್ತಾ ಇರ್ತೇವೆ. ಅಂದರೆ ಅದನ್ನೆಲ್ಲ ಸೇರಿಸಿಕೊಂಡು ನಾವು ಭಜನೆಯನ್ನು ಮಾಡುವ ಮುಖಾಂತರ ಧರ್ಮವನ್ನು ರಕ್ಷಿಸುವಂಥ ನಮ್ಮೊಂದು ಬೃಹತ್ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಎಲ್ಲ ಇಂಥ ಸಂಘಟನೆಗಳು ನಮಗೆ ಅದಕ್ಕೆ ಬೆನ್ನೆಲುವಾಗಿ ಇದ್ದರೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಿ ಧರ್ಮವನ್ನು ಒಂದು ಉತ್ತಂಗಕ್ಕೆ ಏರಿಸುವ ಒಂದು ಇರಾದೆ ನಮ್ಮದು. ಹಾಗೆ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದು ನಾವು ಕೇಳಿದ್ದೇವೆ, ನಾವು ಇದರೊಟ್ಟಿಗೆ ಬಹುಶಃ ನಾವು ಬಂದಿದ್ದೇವೆ, ಇದ್ರ ಮುಂಚೆ ಬಂದಿದ್ದೇವೆ. ನಮಗೆ ಅಕ್ಕ ಫೋನ್ ಮಾಡಿದ್ರು, ನಾನು ಹೇಳಿದ್ದು ನಮಗೆ ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ, ನಾವು ಬರ್ತೇವೆ ಏನಂತ ಗೊತ್ತಿಲ್ಲ, ಒಟ್ಟಾರೆ ನಿಮ್ಮ ಕರೆಗೆ ಬಂದಿದ್ದೇವೆ. ನಮಗೆ ಈಗ ಇವತ್ತು ಶಿವರಾತ್ರಿ, ಸಾಧಾರಣ ಒಂದು 7 ಕಡೆಯಲ್ಲಿ ಭಜನೆಗಳಿವೆ. ಈಗ ಒಂದು ಮಧ್ಯಾಹ್ನ ಅಮೃತೇಶ್ವರ ದೇವಸ್ಥಾನ ಭಜನೆಗಳಿವೆ, ರಾತ್ರಿ 1-2 ಗಂಟೆ ತನಕ ಭಜನೆಗಳಿವೆ. ಅದಕ್ಕೋಸ್ಕರ ನಾನು ಹೇಳಿದೆ ನನಗೆ ಬರಲಿಕ್ಕೆ ಆಗಲಿಲ್ಲ, ಬಂದು ಹೋಗಿ ಅಂತ ಹೇಳಿದೆ. ನಾನು ಬಂದೆ. ಈ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನಮಗೆ ಈ ವೇದಿಕೆಗೆ ನಿಮ್ಮ ಎದುರು ನಿಂತು ಮಾತಾಡುವ ಒಂದು ಅವಕಾಶ ಮಾಡಿಕೊಟ್ಟಿದೆ, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಕೊನೆಗೆ ನಾನು ಪ್ರಾರ್ಥನೆ ಮುಖಾಂತರ ಒಂದು ಪದ್ಯವನ್ನು ಹಾಡಬೇಕು. ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ, ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ, ಸಮಜಾಜಿನ ವಸನ ಭೂಷಣ ಸುಮನ ಸೂತಂ ಸಹ, ವಾಮದೇವ ವಿರಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ, ಸಮಜಾಧಿನ ವಸನ ಭೂಷಣ ಸುಮನ ಸೂತಂ ಸಹ, ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳ ವಿಲೋಚನ, ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳ ವಿಲೋಚನ, ಕಾಮಿತ ಪ್ರದ ಕರುಣಿಸೆ ಮಗೈ ಸದಾ ಸುಮಂಗಳವಾ, ಕಾಮಿತ ಪ್ರದ ಕರುಣಿಸೆ ಮಗೈ ಸದಾ ಸುಮಂಗಳವಾ, ಸದಾ ಸುಮಂಗಳವಾ, ಸದಾ ಸುಮಂಗಳವಾ. बोलो भारत माता की जय. ಶ್ರೀ ಸಂತೋಷಣ್ಣನವರು ಭಜನೆಯ ಮಹತ್ವ ಹಾಗೂ ಭಜನೆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ. ಭಜನೆ ಮುಖಾಂತರ ಭಗವಂತನನ್ನು ನೆನಪು ಮಾಡುವ ಕಾರ್ಯದಲ್ಲಿ ಲೀನರಾಗಿದ್ದಾರೆ. ಹಾಗೂ ಕೊನೆಯದಾಗಿ ತಮ್ಮ ಸುಂದರವಾದ ಕಂಠದಿಂದ ನಮ್ಮೆಲ್ಲರನ್ನು ರಂಜಿಸಿದ್ದಾರೆ. ಈಗ ಇನ್ನೋರ್ವ ಅತಿಥಿಗಳಾಗಿ ಶ್ರೀ ತುಕಾರಾಮ್ ಬಂಗೇರ, ದೈವ ಭಾದ್ರಿ ಬಂಟ್ವಾಳ, ಇವರು ತಮ್ಮ ಅನುಭವಗಳನ್ನು ತಿಳಿಸಬೇಕು. ಮಹಾಶಿವರಾತ್ರಿಯ ಈ ಪರ್ವಕಾಲದ ಎಲ್ಲರಿಗೂ ಆ ಶಿವನ ಭಕ್ತಿ ಮತ್ತು ಶ್ರದ್ಧೆ ಮಾನವರಲ್ಲಿ ಯಾವತ್ತು ಯಾರಿಗೆಲ್ಲ ಉಂಟೋ ಅವರೆಲ್ಲರಿಗೂ ಕೂಡ ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತ ಹೇಳಿ ಪ್ರಾರ್ಥನೆಯೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ, ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನಾವು ಈ ದೈವದ ವಿಚಾರದಲ್ಲಿ ಏನು ಬೇಕಾದರೂ ಕೂಡ ಮಾತಾಡಿದ್ರು ಕೂಡ ಇಂಥ ಒಂದು ವೇದಿಕೆಯಲ್ಲಿ ಇದು ನಾನು ಪ್ರಥಮ ಬಾರಿಗಾಗಿ ಈ ವೇದಿಕೆಗೆ ಬಂದಿದ್ದೇನೆ. ಏಕೆಂದರೆ ನಮ್ಮ ಭಗವಂತನ ಲೀಲ ನಮ್ಮ ಧರ್ಮ ಹೋಗುತ್ತಿಲ್ಲ. ಆದ್ದರಿಂದ ಏನಾದರೂ ತಪ್ಪಿದ್ದಲ್ಲಿ ಅದು ಕ್ಷಮಿಸುತ್ತಾ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಆದ್ದರಿಂದ
ಇಂಥದ್ದೊಂದು ಕಾರ್ಯಭಾಗಕ್ಕೆ ನಾನು ಬಂದದ್ದು ನನ್ನ ಪೂರ್ವ ಹಿರಿಯರ ಧರ್ಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ವಿಚಾರದಲ್ಲಿ ನನ್ನ ದೈವ ದೇವರ ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದರೆ ಒಂದು ದೈವ ದೇವರ ಚಾಕರಿ ಆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಮೂಲತಃ ಕಾರಣ ಶಿವ. ಆ ಶಿವನ ಅಪೇಕ್ಷೆಯ ಮೇರೆಗೆ ನಾನು ಏನು ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ನಾನು ಈಗ ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮ ಒಳ್ಳೊಳ್ಳೆ ರೀತಿಯಲ್ಲಿ ಎಲ್ಲರೂ ಹೇಳಿದ್ದಾರೆ. ಅದರ ಕೂಡ ಇವರೊಬ್ಬ ಭಜನೆ ರೀತಿಯಲ್ಲಿ ಎಷ್ಟೋ ಸಾವಿರ ಇವರನ್ನು ಒಗ್ಗಟ್ಟು ಕೂಡಿ ಒಂದು ಭಜನೆ ಮಾಡುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಈ ಭಜನೆ ಇದ್ದರೆ ಅಜನೆ ಅನ್ನುವಂಥ ಒಂದು ಮಾತಿಗೆ ಆ ಸ್ಫೂರ್ತಿಯನ್ನು ಇವರು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಅವರಿಗೆ ಯಾವತ್ತೂ ನಾನು ಋಣಿಯಾಗಿರ್ತೇನೆ. ಒಂದು ವಿಚಾರದಲ್ಲಿ ನಮ್ಮ ಈ ಎಲ್ಲ ಅಕ್ಕಂದಿರು ಮಾತಾಜಿಯವರು ಇಂಥ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಶಿವನನ್ನು ಉಳಿದು ಇವತ್ತು ಒಂದು ಇಷ್ಟೊಂದು ಮಟ್ಟಿಗೆ ಬಂದಿದ್ದೀರಿ ಅನ್ನೋದಕ್ಕೆ ನಿಮಗಿಂತ ಇನ್ನು ಯಾರು ತಿಳುವಳಿಕೆ ಇಲ್ಲವರು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಗೊತ್ತಿಲ್ಲ, ಆದರೆ ತುಳು ಭಾಷೆಯಲ್ಲಿ ನಾನು ಮಾತಾಡ್ತೇನೆ, ಅದು ದೈವ ವಿಚಾರದಲ್ಲಿ ನಾನು ಮಾತಾಡ್ತೇನೆ. ಆದರೆ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಬಂದು ನನಗೊಂದು ಅವಕಾಶ ಕೊಟ್ಟು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಮಲ್ಲಿ ಚಿರಋಣಿಯಾಗಿರ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ತುಕಾರಾಮಣ್ಣನವರು ಶಿವಗಣಗಳ ದೈವಗಳ ಸೇವೆಯಲ್ಲಿ ಸದಾ ತಲ್ಲೀನರಾಗಿರುವವರು ತಮ್ಮ ಸುಂದರವಾದ ಮಾತುಗಳಿಂದ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಈಗ ಶ್ರೀ ಉಮೇಶ್ ಶೆಟ್ಟಿ ವಕೀಲರು ಮತ್ತು ನೋಟರಿ ಪಬ್ಲಿಕ್ ಶಿಲ್ಪೆ ಹೊಸಲಕ್ಕಿ ತಮ್ಮ ಅನುಭವ ಮೃತಗಳನ್ನು ಶೇರ್ ಮಾಡಬೇಕಿತ್ತು. ಓಂ ಶಾಂತಿ. ಮೊದಲಾಗಿ ಈ ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಶುಭಾಶಯವನ್ನು ಕೋರುತ್ತಾ, ಮಾತ್ರವಲ್ಲದೆ ಇವತ್ತಿನ ಈ ಒಂದು ಮಹಾ ಸುಸಂದರ್ಭದಲ್ಲಿ ನಮಗೆ ಇಲ್ಲಿ ಮೇಲೆ ಇದ್ದಂಥ ಎಲ್ಲ ಅತಿಥಿಗಳಿಗೆ ನಿಮ್ಮೊಂದಿಗೆ ಇರಲು ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಮೊದಲಾಗಿ ನಾವು ಆಭಾರಿಯಾಗಿದ್ದೇವೆ. ವೇದಿಕೆಯಲ್ಲಿ ಇರುವಂಥ ಶ್ರೀ ಮನೋಹರ್ ಅವರೇ, ಕಮಲೇಶ್ವರ ಬಂಗೇರವರೇ, ಶ್ರೀ ಪ್ರಶಾಂತ್ ಪೈ ಅವರೇ, ಸಂತೋಷ್ ಶೆಟ್ರೆ, ತುಕಾರಾಮ್ ಬಂಗೇರವರೇ, ಶಶಿಕಲಾ ಪದ್ಮನಾಭರವರೇ ಹಾಗೂ ಹರಿಪ್ರಸಾದ್ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಸಹೋದರಿಯರೇ, ಮೊದಲೊಂದು ಕಾಲ ಇತ್ತು. ಆಗ ಜನರ ಹತ್ರ ಏನು ಅನುಕೂಲ ಇರಲಿಲ್ಲ, ಸೌಲಭ್ಯಗಳು ಇರಲಿಲ್ಲ, ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದ್ರು. ಆಗ ಪ್ರತಿಯೊಬ್ಬರಿಗೂ ನೆಮ್ಮದಿ ಇತ್ತು, ಶಾಂತಿ ಇತ್ತು. ಆದರೆ ಕಾಲ ಬದಲಾದಂತೆ ಬದಲಾವಣೆ ಅನಿವಾರ್ಯ. ಆದರೆ ಈಗ ಎಲ್ಲ ಉಂಟು ಜನರಿಗೆ, ಎಲ್ಲ ಯಾವ ಅನುಕೂಲತೆಗಳುಂಟು ಬೇಕು, ಹಣ ಉಂಟು, ಅನುಕೂಲ ಉಂಟು, ನಿಮಿಷದಲ್ಲಿ ಎಲ್ಲಿಗೂ ಹೋಗುವಂಥ ಸವಲತ್ತು ಉಂಟು. ಆದರೆ ಈಗ ಕೊರತೆ ಇರುವುದು ಒಂದೇ, ಎಲ್ಲರಿಗೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದು ಹಿಂದಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಇರುವಂತಹ ವ್ಯತ್ಯಾಸ. ಈ ನೆಮ್ಮದಿ ಮತ್ತು ಶಾಂತಿ ಅದು ಯಾವ ರೀತಿ ಬರುತ್ತದೆ ಅಂತ ಹೇಳಿ ನಮಗಿಂತ ಇಲ್ಲಿದ್ದವರಿಗೆ ಜಾಸ್ತಿ ಗೊತ್ತುಂಟು. ನಾವು ಅದರಲ್ಲಿ ತುಂಬ ಅನುಭವ ಕಮ್ಮಿ ಇದ್ದವರು. ಇವತ್ತು ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಬಗ್ಗೆ ಮೇಡಮ್ ಅಂಬಿಕರವರು ಪ್ರಸ್ತಾವನೆ ಮಾಡುತ್ತಾ ಹೇಳಿದರು. ಇವತ್ತಿನ ಕಾಲಸ್ಥಿತಿ ಹೇಗೆ ಉಂಟು, ಒಂದು ಪ್ರತಿಯೊಬ್ಬರಿಗೂ ಒಂದು ಬರುವಂತಹ ಯಾವುದೇ ಒಂದು ಸಂದರ್ಭದಲ್ಲಿ ಅದು ಅವಕಾಶಗಳು ಬರದೇ ಇರ್ಬೋದು. ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ಅದನ್ನು ಎದುರಿಸುವಂತಹ ಶಕ್ತಿ ಈಗ ಜನರಲ್ಲಿ ತುಂಬಾ ಕಡಿಮೆ ಆಗಿದೆ. ಎಲ್ಲರೂ ಅವರು ಹೇಳಿದ ಹಾಗೆ ಆತ್ಮಹತ್ಯೆಗೆ ಹೋಗ್ತಾರೆ, ಇಲ್ಲದರೆ ಬೇರೆ ಏನಾದರೂ ವಿಧದಲ್ಲಿ ಅವರು ದೇಹಾಂತ್ಯ ಮಾಡಲಿಕ್ಕೆ ಅವರು ತಯಾರಾಗುತ್ತಾರೆ. ಅದಕ್ಕೆ ಕಾರಣ ಅವರಲ್ಲಿ ಇರುವಂತ ಆತ್ಮವಿಶ್ವಾಸ ಇಲ್ಲ. ಯಾವುದೇ ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿ ಈಗ ಜನರಿಗಿಲ್ಲ.
ಯಾಕಂತ ಹೇಳಿದ್ರೆ ಹಿಂದೆ ಒಂದು ಕೂಡು ಕುಟುಂಬದಲ್ಲಿ ಎಲ್ಲರೂ ಇಡೀ ಒಂದು ಮನೆಯಲ್ಲಿ ಕಡಿಮೆ ಅಂದ್ರೆ ಒಂದು 20-25 ಜನ ವಾಸವಾಗಿದ್ರು. ಅಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯಂದಿರಿರ್ಬೋದು, ಅಥವಾ ಅಲ್ಲಿ ತಂದ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಒಬ್ಬರಿಗೊಬ್ಬರು ಅರ್ಥೈಸಿಕೊಂಡು ಒಬ್ಬರ ಕಷ್ಟವನ್ನು ಇನ್ನೊಬ್ಬರ ಹೇಳುತ್ತಾ ಅದಕ್ಕೆ ಸಮಸ್ಯೆಯನ್ನು ಅವರೇ ಹುಡುಕುತ್ತಾ ಅವರು ಎಲ್ಲ ಸಮಸ್ಯೆಯನ್ನು ಎದುರಿಸಿ ಬದುಕ್ತಾ ಇದ್ರು. ಆದ್ರೆ ನಾವು ಈಗ ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳು ಕೂಡ ಒಂದು ಮೊಬೈಲ್ ಕೊಡದಿದ್ದರೂ ಕೂಡ ಅವ ಸುಸೈಡ್ ಮಾಡುದು, ಅಥವಾ ಒಂದು ಶಾಲೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ಆತ ಸುಸೈಡ್ ಮಾಡುದು. ಅಂತ ಪರಿಸ್ಥಿತಿಯನ್ನು ನಾವು ಈಗ ಬಂದು ಮುಟ್ಟಿದ್ದೇವೆ. ಎಲ್ಲರಿಗೂ ಯಾವುದೇ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಆದರೆ ನೀವು ಮಾಡುವಂತ ಈ ಒಂದು ಒಳ್ಳೆಯ ಕಾರ್ಯ ಎಷ್ಟೋ ಜನರಿಗೆ ದಾರಿದೀಪವಾಗಿದೆ. ಅವರ ಎಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ದೊರಕ್ತಾ ಇದೆ. ನಾವು ತಾಯಂದಿರಿಗೆ ಈಗ ನಾವು ಒಂದು ಮನೆಗೆ ಯಾರು ನೆಂಟರು ಬಂದ್ರು ಕೂಡ ಅವರು ಆ ಸೀರಿಯಲ್ ನೋಡ್ತಿರುವಂತಹ ಸಂದರ್ಭದಲ್ಲಿ ಬಂದ್ರೆ ಅವರಿಗೆ ಸಿಟ್ಟು ಬರ್ತದೆ, ಯಾಕಂದ್ರೆ ಸೀರಿಯಲ್ ಮಿಸ್ ಆಯ್ತು ಅಂತ ಹೇಳಿ. ಹಾಗಾಗಿ ನಾವು ಇದಕ್ಕಿಂತ ಆಧುನಿಕತೆಯಲ್ಲಿ ಒಂದು ಬದಲಾವಣೆಯಲ್ಲಿ ಬರುವಂತ ಎಲ್ಲದಕ್ಕೂ ಬಲಿಯಾಗದೆ ನಾವು ಹಿಂದೆ ಯಾವ ರೀತಿಯಲ್ಲಿ ಸಂತೋಷ್ ಹೇಳಿದಾಗನೇ ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿಯೂ ಸಂಜೆ ಹೊತ್ತಿಗೆ ಭಜನೆ ಆಗ್ತಾ ಇತ್ತು, ಅಥವಾ ಊರಿನಲ್ಲಿ ಒಂದು ದೇವಸ್ಥಾನದಲ್ಲಿ ಇರುವಂತಹ ಒಂದು ಉತ್ಸವ ಇರಲಿ, ಅಥವಾ ಯಕ್ಷಗಾನ ಇರಲಿ, ಕರಾವಳಿಯಲ್ಲಿ ಆಗುವಂತ ಯಾವುದೇ ಕಂಬಳ ಕ್ರೀಡೆ ಅದು ಇರಲಿ, ಎಲ್ಲರೂ ಒಟ್ಟಾಗಿ ಹೋಗಿ ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದನ್ನು ಪೂರ್ತಿ ಅದರಲ್ಲಿ ಪಾಲ್ಗೊಳ್ತಾ ಇದ್ರು. ಆದ್ರೆ ಈಗ ಎಲ್ಲ ಬದಲಾಗಿದೆ. ಪ್ರತಿಯೊಂದು ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಮಗು ಮಾತ್ರ ಇರ್ತದೆ. ನಾವು ನೋಡ್ತಾ ಇತ್ತು ಈಗ ಅನಾಥಾಶ್ರಮಗಳು ತುಂಬಾ ಬೆಳೀತಾ ಉಂಟು. ಯಾಕೆ? ಅದು ಕೂಡ ಆ ಅನಾಥಾಶ್ರಮದಲ್ಲಿ ಇರುವವರು ಯಾರು? ಒಳ್ಳೆಯ ಹಣ ಇದ್ದವರು, ಒಳ್ಳೆಯ ಉದ್ಯೋಗದಲ್ಲಿ ಇರುವಂತ ಅವರ ತಂದೆ ತಾಯಿಯವರೇ ಇರುವುದು. ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಅವರಿಗೆ ಏನು ಕಷ್ಟ ಉಂಟು, ಆ ಮನೆಯ ಯಾವುದೇ ಒಂದು ವೃದ್ಧರು ಅನಾಥಾಶ್ರಮದಲ್ಲಿ ಇಲ್ಲ. ಇದು ನಾವು ಇದನ್ನು ಮುಂದಕ್ಕೆ ಕೊಂಡು ಹೋದ್ರೆ ನಾವು ಕೂಡ ಕೊನೆಗೆ ಅನಾಥಾಶ್ರಮವೇ ನಮಗೆ ಗತಿಯಾಗ್ತದೆ. ಇಂತಹ ಸಂದರ್ಭದಲ್ಲಿ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಈ ಒಂದು ಉತ್ತಮ ಕೆಲಸಕ್ಕೆ ನಾವು ಯಾವಾಗಲೂ ನಮ್ಮಿಂದಾಗುವಂತ ಯಾವುದೇ ಕೆಲಸ ಬೇಕಿದ್ದಲ್ಲಿ ನಾವು ಅವರಿಗೆ ಸಹಕರಿಸಲು ಸಿದ್ಧರಿದ್ದೇವೆ. ಇವತ್ತು ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ಮಹಾಶಿವರಾತ್ರಿಯ ದಿನದಂದು ನಿಮ್ಮೊಟ್ಟಿಗೆ ಇರಲು ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಉಮೇಶ್ ಶೆಟ್ಟಿಯವರೇ ತಮ್ಮ ಅನುಭವಗಳನ್ನು ತಿಳಿಸಿದಾಗ. ಈಗ ನಾವು ಇದುವರೆಗೆ ಕಾಯ್ತಿರುವ ಮುಖ್ಯವಾದ ಒಂದು ಶಿವ ಸಂದೇಶವನ್ನು ನೀಡಲು ನಾನು ಈಶ್ವರ್ಯ ವಿಶ್ವವಿದ್ಯಾಲಯ ಮಂಗಳೂರು ಇದರ ಸಂಚಾಲಕರಾಗಿರುವ ಬ್ರಹ್ಮಕುಮಾರಿ ವಿಶ್ವೇಶ್ವರರನ್ನು ಕೇಳಿಕೊಳ್ತಿದ್ದೆ. ಓಂ ಶಾಂತಿ. ವಿಶ್ವೇಶ್ವರ, ಜಗದೀಶ್ವರ, ಸರ್ವೇಶ್ವರ, ಅಖಿಲೇಶ್ವರ, ಗೋಕರ್ಣನಾಥೇಶ್ವರ, ನಮ್ಮ ಮಂಗಳೂರು ಕ್ಷೇತ್ರದ ಆರಾಧ್ಯ ದೇವರು ಮಹಾಲಿಂಗೇಶ್ವರ ಕತ್ರಿ ಮಂಜುನಾಥೇಶ್ವರನನ್ನ ಮನ ಮಂದಿರದಲ್ಲಿ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರೇ, ಆತ್ಮೀಯ ಸೋದರ ಸೋದರಿಯರು, ಇವತ್ತಿನ ದಿನ ಇಷ್ಟು ಮಹಾನ್ ಹಬ್ಬ ಆಗಿದೆ ಅಂದರೆ ಜನರಿಗೆ ಇದರ ಮಹತ್ವ ಸರಿಯಾಗಿ ತಿಳುವಳಿಕೆ ಇಲ್ಲ. ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾಕೆಂದರೆ ಹೆಸರಿದೆ ವಿಶ್ವೇಶ್ವರ. ಎಷ್ಟೊಂದು ನಾಮಾವಳಿಗಳನ್ನು ನಾವು ಸ್ಮರಣೆ ಮಾಡಿಕೊಂಡೆವು, ಎಲ್ಲವೂ ಒಬ್ಬನಿಗೆ ಮಾತ್ರ ಸೇರಿತ್ತು. ಅವನು ಜಗದೀಶ್ವರ, ವಿಶ್ವೇಶ್ವರ, ಸರ್ವೇಶ್ವರ, ಅಖಿಲೇಶ್ವರ, ಸರ್ವ ಆತ್ಮರುಗಳ ತಂದೆ. ಇಡೀ ಜಗತ್ತಿನಲ್ಲಿ 800-900 ಕೋಟಿ ಜನ ಇರ್ಬೋದು, ಎಲ್ಲರ ತಂದೆ ಒಬ್ಬನೇ, ಶಿವ ಪರಮಾತ್ಮ. ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಧರ್ಮದವರು ಆರಾಧನೆ ಮಾಡ್ತಾರೆ, ಆದರೆ ಅವನು ಒಬ್ಬನೇ. ಈ ಮಹಾಶಿವರಾತ್ರಿ ಅಂತ ನಾವು ಏನು ಹೇಳ್ತೇವೆ, ಬೇರೆ ಹಬ್ಬಗಳನ್ನೆಲ್ಲ ಹೊಸ ಬಟ್ಟೆ ಹಾಕಿಕೊಂಡು ಸಿಹಿ ತಿಂಡಿ ತಿಂದು ಆಚರಣೆ ಮಾಡಿದರೆ ಈ ಹಬ್ಬವನ್ನು ಭಯ ಭಕ್ತಿಯಿಂದ ಆಚರಣೆ ಮಾಡ್ತೇವೆ.
ಈಗ ಇಡೀ ಊರಲ್ಲಿ ದೀಪಾವಳಿ ಬಂದಾಗ ಗೊತ್ತಾಗ್ತದೆ ಇದು ದೀಪಾವಳಿ ಅಂತ, ಆದರೆ ಮಹಾಶಿವರಾತ್ರಿ ಬಂದಾಗ ಗೊತ್ತೇ ಆಗೋದಿಲ್ಲ ಇದು ಮಹಾಶಿವರಾತ್ರಿ ಅಂತ. ಬರೀ ದೇವಸ್ಥಾನಗಳಲ್ಲಿ ಮಾತ್ರ ಸ್ವಲ್ಪ ಭಕ್ತರು ಹೋಗ್ತಾ ಇರ್ತಾರೆ, ಗೊತ್ತಾಗ್ತದೆ. ಅಂದ್ರೆ ಇಷ್ಟು ಮಹಾನ್ ಇದರ ರಹಸ್ಯ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಜನರು ಧಾರ್ಮಿಕವಾಗಿ ಜಾಗೃತಿ ಹೊಂದಬೇಕು, ಆಧ್ಯಾತ್ಮಿಕವಾಗಿ ಜಾಗೃತಿ ಹೊಂದಬೇಕು. ಯಾಕಂದ್ರೆ ಈ ಪರಮಾತ್ಮ ಕಣ್ಣಿಗೆ ಕಾಣಲ್ಲ. ಅವನನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಷ್ಟೇ ಮನಸ್ಸು ಸದೃಢವಾಗಿರ್ಬೇಕು, ಸಶಕ್ತವಾಗಿರ್ಬೇಕು, ಮೌಲ್ಯಯುತವಾಗಿರ್ಬೇಕು, ವ್ಯಾಲ್ಯೂಸ್ ತುಂಬಿರ್ಬೇಕು. ಅವಾಗಲೇ ಅರ್ಥ ಆಗ್ತದೆ. ಈಗ ಭೌತಿಕ ಜಗತ್ತಿನಲ್ಲಿದ್ದು ಆ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಮುಳುಗಿದವ್ರಿಗೆ ಪರಮಾತ್ಮ ಶಿವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಮಹಾಶಿವರಾತ್ರಿ ಅಂತ ನಾವೇನೇ ಹೇಳ್ತೇವೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ಈ ಹಬ್ಬವನ್ನ ಇಷ್ಟ್ಯಾಕೆ ವಿಜೃಂಭಣೆಯಿಂದ ಇವರು ಆಚರಣೆ ಮಾಡ್ತಾರೆ. ಸುಮಾರು 10 ದಿನ ಆಯ್ತು ನಮ್ದು ಆರಂಭ ಆಗಿ, ಇನ್ನೂ 10 ದಿನ ಇದಾವೆ. ಪ್ರತಿ ದಿನಕ್ಕೆ 2-3 ಪ್ರೋಗ್ರಾಮ್ಸ್. ಯಾಕೆ ನಾವು ಇಷ್ಟೊಂದು ನಾವು ಆಚರಣೆ ಮಾಡೋದು? ಇದೊಂದು ಹಬ್ಬ ಬಹಳ ಪ್ರೀತಿಯಿಂದ ಭಯಭಕ್ತಿಯಿಂದ. ನಮಗೆ ಬರೀ ಒಂದು ದಿನ ಶಿವರಾತ್ರಿ ಅಲ್ಲ ಆತ್ಮೀಯರೇ, ನಮಗೆ ಕ್ಷಣ ಕ್ಷಣಕ್ಕೂ ಶಿವರಾತ್ರಿ, ನಮಗೆ ಪ್ರತಿನಿತ್ಯ ಶಿವರಾತ್ರಿ. ಶಿವರಾತ್ರಿಯ ಆ ಉಪವಾಸ ಜಾಗರಣೆಗಳ ಅರ್ಥ ಮಾಡಿಕೊಂಡ್ರೆ ದಿನನಿತ್ಯವೂ ಶಿವರಾತ್ರಿ. ನಾವು ಅದನ್ನ ಕಂಡುಕೊಳ್ಳೋಣ ಯಾವ ರೀತಿ ಅಂತ. ಇನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಯಾವ ರೀತಿ ಧರ್ಮ ಜಾಗೃತಿ ಹಾಗೂ ಯಾವ ರೀತಿ ಎಲ್ಲ ಮನುಷ್ಯರಿಗೆ, ಎಸ್ಪೆಷಲಿ ನಮ್ಮ ಭಾರತ ದೇಶದ ಹಿಂದೂ ಧರ್ಮದವರಿಗೆ ಏನು ತಿಳುವಳಿಕೆ ನೀಡ್ತಾ ಇದೆ ಅಂತಂದ್ರೆ, ಇವತ್ತು ನಮ್ಮ ಈ ಏನು ನಾವೆಲ್ಲ ಮೂಲತಃ ಅಲ್ಲಿ ಅದೇ ಧರ್ಮದಿಂದ ಬಂದಂಥವರು, ಆದರೆ ಹಿಂದೂ ಧರ್ಮ ಅಂತ ಏನು ಹೇಳ್ತೇವೆ ಅಥವಾ ಭಾರತ, ನಮ್ಮ ದೇಶ ಭಾರತ ಏನು ಹೇಳ್ತೇವೆ, ಅದರ ತಳಹದಿಯಾಗಿದೆ ಆಧ್ಯಾತ್ಮಿಕತೆ. ಭಾರತ ಆಧ್ಯಾತ್ಮಿಕತೆಯ ತವರು. ಈ ಆಧ್ಯಾತ್ಮಿಕತೆಯನ್ನ ಒಂದು ಚೂರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಶಿವ ಪರಮಾತ್ಮನ ಸಾನ್ನಿಧ್ಯ ನಮಗೆ ದೊರಕುತ್ತದೆ. ಇಲ್ಲಾಂದ್ರೆ ನಾವು ಪೂಜೆ ಮಾಡ್ತೇವೆ, ಮಂತ್ರ ಪಠಣೆ ಮಾಡ್ತೇವೆ, ಆದರೆ ಆ ಕನೆಕ್ಷನ್ ನಮಗೆ ಜೋಡಣೆ ಆಗ್ಬೇಕಲ್ಲ, ಅದು ಆಗ್ತದೆ. ಯಾವುದರ ಮುಖಾಂತರ ಅಂದ್ರೆ ಆಧ್ಯಾತ್ಮಿಕತೆಯ ಮುಖಾಂತರ. ಇನ್ನು ನಮ್ಮ ಈ ಸಂಸ್ಥೆ ಹೇಗೆ ಕಾರ್ಯ ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ಧರ್ಮದ ಬಗ್ಗೆ ಜಾಗೃತಿ ಇಲ್ಲ. ನಮ್ಮ ಧರ್ಮ ಯಾವುದು? ಈಗ ಹಿಂದೂ ಧರ್ಮ ಅಂತ ಬಹಳ ಜನ ಹೇಳಲ್ಲ, ಸನಾತನ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಧರ್ಮ ಅಷ್ಟು ಬಹಳ ಹೇಳಲ್ಲ, ಈಗ ಸನಾತನ ಧರ್ಮ ಹೇಳ್ತಾರೆ. ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಹೇಳ್ತೇವೆ ಬರೀ ಸನಾತನ ಧರ್ಮ ಅಲ್ಲ, ಅಗೇನ್ ಮೂವ್ ಫಾರ್ವರ್ಡ್. ಇದು ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿತ್ತು. ನಮ್ಮ ಭಾರತ ಸ್ವರ್ಗಭೂಮಿ ಆಗಿತ್ತು, ದೇವಭೂಮಿ ಆಗಿತ್ತು, ಋಷಿ ಭೂಮಿ ಆಗಿತ್ತು. ಇವತ್ತಿಲ್ಲ. ಈಗ ಮತ್ತೆ ವಿ ಹ್ಯಾವ್ ಟು ರಿವರ್ಟ್. ನಾವೀಗ ಮತ್ತೆ ಆ ಹಿಂದಿನ ಗತ ವೈಭವಕ್ಕೆ ನಾವು ಹೋಗ್ಬೇಕಾಗಿದೆ. ಹೇಗೆ ಹೋಗುದು? ಅಲ್ಲೊಂದು ಪ್ರಶ್ನೆ ಇದೆ. ಆ ಉತ್ತರ ನಮ್ಮ ಹತ್ರ ಇದೆ, ಈಶ್ವರಿ ವಿಶ್ವವಿದ್ಯಾಲಯದ ಹತ್ರ ಇದೆ. ಅದಕ್ಕಾಗಿ ಬೇಕಾಗಿದೆ ಧರ್ಮ ಜಾಗೃತಿ. ಇದು ಬರೀ ಹಿಂದೂ ಧರ್ಮದಿಂದ ಸನಾತನ ಧರ್ಮಕ್ಕೆ ಬಂದೆವು. ಸನಾತನ ಅಂದ್ರೆ ಮೀನಿಂಗ್ ಏನು? ಆನ್ಶಿಯಂಟ್, ಬಹಳ ಪ್ರಾಚೀನ. ಎಷ್ಟು ಪ್ರಾಚೀನ? ಇಡೀ ಇಡೀ ವಿಶ್ವದ ಎಲ್ಲಾ ಧರ್ಮಗಳಿಗೂ ಪ್ರಾಚೀನ. ಎಲ್ಲಾ ಧರ್ಮಗಳು ಈ ಸನಾತನ ಧರ್ಮದ ಮಕ್ಕಳು ಮರಿಗಳಷ್ಟೇ. ತಂದೆ ತಾಯಿ ಇದೇ ಧರ್ಮ. ಹಾಗಾದ್ರೆ ಈ ಆದಿ, ನಾವು ಹೇಳ್ತೇವೆ ಬರೀ ಸನಾತನ ಅಷ್ಟೇ ಅಲ್ಲ, ಆದಿ ಸನಾತನ, ಎಟರ್ನಲ್ ಆನ್ಶಿಯಂಟ್ ಟಿಟಿ ರಿಲಿಜನ್. ಹಾಗಾದ್ರೆ ಇಲ್ಲಿ ಇನ್ನೊಂದು ಶಬ್ದ ಆಡ್ ಮಾಡ್ತಾ ಇದ್ದೇವೆ, ಆದಿ ಸನಾತನ ಜೊತೆಗೆ ದೇವಿ ದೇವತಾ ಆಡ್ ಮಾಡ್ತಾ ಇದ್ದೇವೆ. ದೇವಿ ದೇವತಾ ಅಂದ್ರೇನು? ಇವತ್ತು ಮನುಷ್ಯತ್ವನೂ ಕೂಡ ಇಲ್ಲದೆ ಇರುವಂತಹ ಈ ಜಗತ್ತಿನಲ್ಲಿ ದೈವತ್ವ ಬರಬೇಕು. ದೇವಿ ದೇವತೆ ಅಂದ್ರೆ ಯಾರಿರೋ, ಅವ್ರು ಹೇಗಿರ್ತಾರೆ? ಶಾಂತಿ, ಆನಂದ, ಪ್ರೇಮ, ತೃಪ್ತಿ, ಇದು ಮನಸ್ಸಿನಲ್ಲಿ ತವರೂರಾಗಬೇಕು ನಮ್ಮ ಮನಸ್ಸು. ಅದಕ್ಕಾಗಿ ಶಿಕ್ಷಣ ಬೇಕು. ಸುಮ್ಮನೆ ಮಾಡ್ಲಿಕ್ಕಾಗಲ್ಲ. ಒಂದು ಇಂಜೆಕ್ಷನ್ ಕೊಟ್ರೆ ವ್ಯಾಲ್ಯೂಸ್ ನಮ್ಮಲ್ಲಿ ತುಂಬಿಕೊಳ್ಳೋದಿಲ್ಲ. ಅದಕ್ಕಾಗಿ ಒಂದು ಶಿಕ್ಷಣ ಬೇಕು. ಅದು ಕೊಡೋರು ಮನುಷ್ಯರಿಂದ ಮಾತ್ರ ಸಾಧ್ಯ ಇಲ್ಲ. ಆ ಶಿಕ್ಷಣ, ದೈವತ್ವವನ್ನ ತುಂಬುವಂತಹ ಶಿಕ್ಷಣ, ಧರ್ಮ ಜಾಗೃತಿಯನ್ನ ಮೂಡಿಸುವಂತಹ ಶಿಕ್ಷಣ, ಪರಮಾತ್ಮ ಯಾರು ಅಂತ ನಮಗೆ ತಿಳಿಸಿಕೊಡುವಂತಹ ಶಿಕ್ಷಣ, ನಮ್ಮನ್ನ ಭಗವಂತನ ಜೊತೆಗೆ ಜೋಡಿಸುವಂತಹ ಶಿಕ್ಷಣ, ಅದು ಶಿವಜ್ಞಾನ.
ಇಲ್ಲಿ ಫಸ್ಟ್ ಭಗವಂತನ ಮತ್ತು ಬಾಡಿಗೆ ಮನೆಯಲ್ಲಿದ್ವಿ ಕೊಟ್ಟಾರ ಕ್ರಾಸ್ ಅಲ್ಲಿ. ಅನಂತರ ಇದು ನಮ್ದು ಸ್ವಂತ ಮನೆ ಆಯ್ತು. ಇದರಿಂದ ಮತ್ತೆ ಹಲವಾರು ಕಡೆ ಇವತ್ತು ಮಂಗಳೂರಿನಲ್ಲಿ ಶಾಖೆಗಳಿದ್ದಾವೆ. ತಾವು ಇಷ್ಟೊತ್ತಿನವರೆಗೂ ಈ ಜ್ಞಾನವನ್ನ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಬಹಳ ಅಗಾಧವಾದ ಜ್ಞಾನ ಇದೆ. ಇದನ್ನ ಒಂದು ಸ್ವಲ್ಪ ಸಮಯದಲ್ಲಿ ಹೇಳಿಕ್ಕಾಗಲ್ಲ. ನೀವು ಬನ್ನಿ, ಶಿವನ ಒಲಿವಿಗೆ ಪಾತ್ರರಾಗಿ. ಓಂ ನಮಃ ಶಿವಾಯ ಮಂತ್ರ ಪಠಣದೊಂದಿಗೆ ನಾನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಓಂ ಶಾಂತಿ. ಒಂದು 3-4 ಸಲ 5 ಸಲ ಓಂ ನಮಃ ಶಿವಾಯ ಹೇಳೋಣ. ಭಯ ಭಕ್ತಿಯಿಂದ ಕೈ ಮುಗಿದುಕೊಂಡು ಶಿವ ಪರಮಾತ್ಮನಿಗೆ ಧನ್ಯವಾದಗಳನ್ನು ಸಮರ್ಪಿಸೋಣ. ಅವರ ಪಾಲನೆಗೆ, ಅವರ ಪ್ರೀತಿಗೆ, ಅವರ ಆಶೀರ್ವಾದಕ್ಕೆ, ಅವರ ಜ್ಞಾನಕ್ಕೆ, ಅವರು ನೀಡಿದ ದಾನಕ್ಕೆ ನಮ್ಮೆಲ್ಲರ ಹೃದಯಪೂರ್ವಕವಾದಂತಹ ನಮನಗಳು ಶಿವ ಪರಮಾತ್ಮನಿಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ಶಾಂತಿ. ಶಿವ ಪರಮಾತ್ಮನ ಈ ಜ್ಞಾನವನ್ನ ನಾವು ನಿಮ್ಮ ಹತ್ರನೂ ಬಂದು ಕೊಡ್ತೇವೆ. ತಾವು ಅವಕಾಶ ಮಾಡಿಕೊಟ್ರೆ ಹೇಳ್ತೇವೆ. ತಾವು ಬಂದದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಓಂ ಶಾಂತಿ. ಶ್ರೀ ಪ್ರಶಾಂತ್ ಅವರು ತಮ್ಮ ಮುಂದಿನ ಕಾರ್ಯಕ್ರಮ ಹೊರಟಿದ್ದಾರೆ. ಅವರಿಗೆ ಈಶ್ವರಿಯ ಕಾಣಿಕೆಯನ್ನು ಅವರು ಕೊಟ್ಟಬೇಕು, ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೀನಿ. ಶ್ರೀ ಸಂತೋಷ್ ಅಣ್ಣ ಅವರಿಗೆ ಭಜನೆ ನಿಮಿತ್ತ ಹೊರಟಿದ್ದಾರೆ. ಅವರಿಗೆ ಕೂಡ ವಿಶ್ವೇಶ್ವರಪ್ಪನವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೀವಿ. ಅಂಬಿಕಾ ಬಹನ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೀವಿ. ಇನ್ನು ಉಳಿದವರು ಇನ್ನೊಂದು 5 ನಿಮಿಷ ದಯವಿಟ್ಟು. ಇನ್ನು ಕೊನೆಯದಾಗಿ ಶ್ರೀ ಹರಿಪ್ರಸಾದ್ ವಾರ್ಡ್ ಅಧ್ಯಕ್ಷರು ಕದ್ರಿಬಾರ್ ಅವರು ತಮ್ಮ ಅನುಭವಗಳನ್ನು ತಿಳಿಸಬೇಕಾಗಿ. ನಮಃ ಶಿವಾಯ ಶಾಂತಾಯ ಅರಾಯ ಪರಮಾತ್ಮನಿ ಪ್ರಣತಕ್ಲೇಶನಾಶಾಯ ಯೋಗಿ ನಾಂ ಪದೇ ನಮೋ ನಮಃ. ಮೊದಲನೇದಾಗಿ ನಾನು ಸ್ವಲ್ಪ ತಡವಾಗಿ ಬಂದದಕ್ಕೆ ಎಲ್ಲರ ಹತ್ರ ಕ್ಷಮೆಯನ್ನು ಕೇಳ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ನನ್ನ ಗುರು ಹಿರಿಯರೇ ಹಾಗೂ ಈಗ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಗುರು ಹಿರಿಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಮಹಾಶಿವರಾತ್ರಿ, ಶಿವರಾತ್ರಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಶಿವರಾತ್ರಿ ಅಂತೇಳಿ ನಮ್ಮ ಮಾತಾಜಿಯವರು ಬಹಳ ಅದ್ಭುತವಾದಂಥ ಒಂದು ಮಾತನ್ನಾಡಿದರು. ಇರುವಾಗ ನಾವೆಲ್ಲರೂ ಶಿವನನ್ನು ನಮ್ಮ ಹೃದಯದಲ್ಲಿ ಮಾತ್ರ ಅಲ್ಲ, ನಮ್ಮ ಆಸುಪಾಸಿನಲ್ಲಿ ಸಹ ಶಿವನನ್ನು ಕಾಣುವಂಥ ಒಂದು ವ್ಯವಸ್ಥೆ ಆಗಬೇಕು. ಯಾಕಂತ ಹೇಳಿದರೆ ಎಲ್ಲರೂ ದೇವರ ಮಕ್ಕಳು ಆಗಿರುವಾಗ ಆ ದೇವರನ್ನು ಎಲ್ಲರಲ್ಲಿ ಕಾಣುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಹೇಳ್ತಾ, ನಮ್ಮ ಮಕ್ಕಳಲ್ಲಿ ದೇವರ ಬಗ್ಗೆ ಮತ್ತು ನಮ್ಮ ಧರ್ಮದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುತ್ತಾ, ಮುಂದಿನ ಪೀಳಿಗೆಗೆ ಇವತ್ತೇನೋ ಈ ಮಾತಾಜಿಯವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಅಂತ ಹೇಳಿದರೆ, ಸರ್ವಸ್ವವನ್ನು ದೇವರಿಗೆ ತ್ಯಾಗ ಮಾಡಿದವರು ಅವರು. ಆಗಿರುವಾಗ ಯಾರಿಗೋಸ್ಕರ ತ್ಯಾಗ ಮಾಡಿದ್ದಾರೆ? ನಮಗೋಸ್ಕರ, ಅಂದರೆ ನಮ್ಮ ಧರ್ಮಕ್ಕೋಸ್ಕರ. ಆಗಿರುವಾಗ ಆ ಧರ್ಮವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ತಾ, ನನಗೆ ಈ ವೇದಿಕೆಯಲ್ಲಿ ಈ ಒಂದು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಹರಿಪ್ರಸಾದ್ ಅಣ್ಣನವರಿಗೆ ತಮ್ಮ ಚುಟುಕಾದ ಭಾಷಣದಿಂದ ಎಲ್ಲರನ್ನು ರಂಜಿಸಿದ್ದೀರಿ. ಈಗ
ಇವತ್ತಿನ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ಕುಮಾರಿ ನಿಶಿಕಾ ಅವರು ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶಶಿಕಲಾ ಅವರು ಅವರೊಂದು ಈಶ್ವರ್ಯ ಕಾಣಿಕೆಯನ್ನು ಕೊಡಬೇಕಾಗಿ ನಿಶಿಕಾ. ಧನ್ಯವಾದಗಳು ಶಶಿಕಲಾ ಅವರಿಗೆ. ಈಗ ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಶಾಲು ಸನ್ಮಾನ ಹಾಗೂ ಈಶ್ವರ್ಯ ಕಾಣಿಕೆಯನ್ನು ಕೊಡಬೇಕಾಗಿ ಅಕ್ಕಂದಿರ ಹತ್ರ ಕೇಳ್ಕೊಳ್ತೀವಿ. ಇವರು ನಿಶಿಕಾ ಅವರು ಇಷ್ಟು ಸಣ್ಣ ಪ್ರಾಯದ ಕೂಡ ಶಿವ ಪರಮಾತ್ಮನ ಮಗುವಾಗಿ ದಿನಾಲು ಭಗವಂತನ ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಇವರಿಗೆಲ್ಲರೂ ಜೋರಾಗಿ ಸ್ಥಳ ಕಟ್ಟಿ ಕೊಡುತ್ತಿದ್ದಾರೆ. ಈಗ ನಾವು ಈ ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ಬಂದಿದ್ದೇವೆ. ವಂದನಾರ್ಪಣೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಿರುವ ಹಾಗೆ ಬೇರೆ ಬೇರೆ ವರ್ಗದ ಅತಿಥಿಗಳು, ಒಂದು ಒಳ್ಳೆಯ ಒಂದು ಮಿಶ್ರಣ. ವಕೀಲರು ಇರ್ಬೋದು, ಭಜನಾ ಮಂದಿರದವರು ಇರ್ಬೋದು, ಮುಕ್ತೇಶ್ವರರು, ಇಲ್ಲಿ ಅನೇಕರು ಬಂದಿದ್ದರು. ಸೊ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಿತು. ಶ್ರೀ ಮನೋಹರ್ ಅಣ್ಣನವರು ಅಧ್ಯಕ್ಷರು, ಜಯರಾಮ್ ಭಜನಾ ಮಂದಿರ, ಬಹುಶಃ ಅವರು ಹೋದರು, ಈಗ ಇದ್ದಾರೆ. ಸೊ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿದ್ದಾರೆ. ಇನ್ನೂರು ಅತಿಥಿಗಳು ಶ್ರೀ ಕಮಲಾಕ್ಷ್ ಬಂಗೇರ್ ಅಂತ, ಅವರು ತಮಗೆ ಬೇರೇನೋ ಕಾರ್ಯ ಇರದೆ ಆದರೂ ಕೂಡ ಬೆಳಿಗ್ಗೆ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಈಶ್ವರ್ಯ ವಿಶ್ವವಿದ್ಯಾಲಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು. ಮತ್ತೆ ಇನ್ನೂರು ಅತಿಥಿಗಳು ಶ್ರೀ ಪ್ರಶಾಂತ್ ಪೈ, ಅವರು ಈಗ ತಾನೇ ಹೋಗುವುದು. ಅವರಿಗೂ ಕೂಡ ನಮ್ಮ ಈಶ್ವರ್ಯ ವಿಶ್ವವಿದ್ಯಾಲಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಆಮೇಲೆ ಶ್ರೀ ಸಂತೋಷ್ ಶೆಟ್ಟಿ ಅಣ್ಣನವರು, ಅವರು ಕೂಡ ಒಂದು ಕಾರಣಾಂತರದಿಂದ ಹೊರಟಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಶ್ರೀ ತುಕಾರಾಮ್ ಬಂಗೇರ, ಇವರು ಕೂಡ ಕಾರ್ಯನಿಮಿತ್ತ ಹೊರಟಿದ್ದಾರೆ. ಇವರಿಗೆ ಕೂಡ ಈಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ವಂದನಾರ್ಪಣೆ.
ಮತ್ತೆ ಶ್ರೀ ಉಮೇಶ್ ಶೆಟ್ಟಿ ವಕೀಲರು ಮತ್ತು ನೋಟರಿ ಪಬ್ಲಿಕ್ ಅವರಿಗೆ ಕೂಡ ಈ ಒಂದು ಕಾರ್ಯದಲ್ಲಿ ಬಂದು ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವರಿಗೆ ಕೂಡ ಈಶ್ವರಿ ವಿಶ್ವವಿದ್ಯಾಲಯ ಪರವಾಗಿ ಆರ್ಥಿಕವಾದ ವಂದನೆಗಳು. ಇನ್ನು ಶ್ರೀಮತಿ ಶಶಿಕಲಾಕ್ಷನವರು ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಕೂಡ ಈಶ್ವರಿ ವಿಶ್ವವಿದ್ಯಾಲಯ ಪರವಾಗಿ ವಂದನೆಗಳು. ಆಮೇಲೆ ಶ್ರೀ ಹರಿಪ್ರಸಾದ್ ಅಣ್ಣನವರು ಲೇಖಾಗಿ ಬಂದು ಕೂಡ ಸೊಗಸಾದ 2 ನುಡಿಗಳಿಂದ ನಮ್ಮನ್ನೆಲ್ಲ ಉಳಿದುಂಬಿಸಿದ್ದಾರೆ. ಅವರಿಗೆ ಕೂಡ ಈಶ್ವರಿ ವಿಶ್ವವಿದ್ಯಾಲಯ ಪರವಾಗಿ ವಂದನೆಗಳು. ಆಮೇಲೆ ಇವತ್ತಿನ ಈ ಮುಖ್ಯವಾದ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಶಿವ ಸಂದೇಶವನ್ನು ನೀಡಿ ಜ್ಞಾನಾಮೃತ ಧಾರೆಯನ್ನು ಎರೆದಂತಹ ಶ್ರೀಮತಿ ಶ್ರೀ ಬ್ರಹ್ಮಕುಮಾರಿ ವಿಶ್ವೇಶ್ವರಿ ಅಕ್ಕನವರಿಗೆ ಸಂಚಾಲಕರು ಬ್ರಹ್ಮಕುಮಾರಿ ಇವರಿಗೆ ಕೂಡ ತಮ್ಮೆಲ್ಲರ ವತಿಯಿಂದ ಹಾಗೂ ನಮ್ಮದಿಂದ ಹೃತ್ಪೂರ್ವಕ ವಂದನೆಗಳು. ಆಮೇಲೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಪರಿಚಯವನ್ನು ಬಹಳ ಉತ್ತಮ ರೀತಿಯಲ್ಲಿ ತಿಳಿಸಿರುವಂತಹ ಶ್ರೀಮತಿ ಶ್ರೀ ಡಿ ಕೆ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರಿಗೆ ಅದೇ ರೀತಿ ಇವತ್ತಿನ ಈ ಒಂದು ಸ್ವಾಗತ ಭಾಷಣ ಮಾಡಿರುವ ಬ್ರಹ್ಮಕುಮಾರಿ ಜಯಕ್ಕನವರಿಗೆ ಕೂಡ ವಂದನೆಗಳು. ಹಾಗೂ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಗೆ ಒಂದು ಸೇರಿದ್ದೀರಿ. ಯಾಕಂದ್ರೆ ನೀವೆಲ್ಲ ಬರದಿದ್ರೆ ಈ ಒಂದು ಸಭೆ ಕಾರ್ಯಕ್ರಮ ಚಂದ ಕಾಣಲಿಕ್ಕೆಲ್ಲ ಇವೆಲ್ಲ ಸಮಯ ಕೊಟ್ಟು ಇಲ್ಲಿ ಬಂದಿದ್ದೀರಿ. ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ. ಈಗ ಪ್ರಸಾದ ವಿತರಣೆಗೆ ಎಲ್ಲರೂ ಕೂಡ ತಮ್ಮ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು.